ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರಿಗೂ ಮೊದಲನೇದಾಗಿ ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಕೂಡ. ಸೊ ಇದು ಬಂದು ನ್ಯೂ ಇಯರ್ ಬ್ಲಾಗ್ ಆಗಿರುತ್ತೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೆ ಹೇಗೆ ಅನಿಸ್ತು, ನಾವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಸೊ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ 4 o'clock ಆಗಿದೆ, ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ವಿ. ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ, ನಮ್ಮ ಪಾಪು ಕೂಡ ರೆಡಿ ಆಗಿದೆ. ಸೊ ನಾವೆಲ್ಲರೂ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನೆಲ್ಲ ಮಾಡ್ತೀವಿ ಅಂತ ಸೊ ನಾನು ಈ ಬ್ಲಾಗಲ್ಲಿ ಹಾಕ್ತೀನಿ. ಮಾರ್ನಿಂಗಿಂದ ಏನೋ ಅಷ್ಟೊಂದು ಕ್ಲಿಪ್ಪಿಂಗ್ಸ್ ತೆಗೆದಿರೋದನ್ನೆಲ್ಲ ಹಾಕ್ತೀನಿ. ಹಾಗೆ ನೈಟ್ ಕೂಡ ಕೇಕ್ ಕಟ್ ಎಲ್ಲ ಮಾಡೋದು ಕೂಡ ಹಾಕ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿಗೆ ನೀವು ಕೂಡ ಒಬ್ಬರು ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ನ್ಯೂ ಇಯರ್ಗೆ ಹೊಸದಾಗಿ ನ್ಯೂ ಮೆಂಬರ್ಸ್ ಎಲ್ಲ ಪ್ಲೀಸ್ ಬೇಗ ಜಾಯಿನ್ ಆಗಿ, ಓಕೆನಾ? ಜಾಯಿನ್ ಅಂದರೆ ಏನಿಲ್ಲ, ಮಾಡ್ಕೊಳ್ಳೋದು ಅಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಷ್ಟೇ, ಓಕೆನಾ? ಬನ್ನಿ ಈಗ ವ್ಲಾಗ್ ಹೇಗಿರುತ್ತೆ ಏನು ಅಂತ ಪೂರ್ತಿಯಾಗಿ ನೋಡಿ. ಇದು ಬಂದು ಮಾರ್ನಿಂಗ್. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಹೊರಗಡೆ ಬಂದು ಈ ಥರ ಹೂಗಿಡಗಳೆಲ್ಲ ಇದ್ದಾವೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು ಕೂತು ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತೀನಿ. ಸೊ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ನೀವು ಹೂಗಳು ನೋಡಿದ್ರೇ ಗೊತ್ತಾಗುತ್ತಲ್ವಾ. ಸೊ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ, ಲೈಟಾಗಿ ಬಿಸಿಲು ಬರ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಮತ್ತು ಸ್ನಾನ ಎಲ್ಲ ಮುಗಿಸಿ ಮನೆಗಳೆಲ್ಲ ಒರೆಸಿ ನಂತರ ಪೂಜೆನ ಮಾಡ್ಕೊಂಡಿದ್ದೆ. ಸೊ ಪೂಜೆ ಎಲ್ಲ ಮಾಡಿ ಆಲ್ಮೋಸ್ಟು ಕಡ್ಡಿಗಳೆಲ್ಲ ಮುಗ್ದಿತ್ತು. ಸೊ ಆವಾಗ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಅಂತ ನೆನಪು ಬಂತು. ಸೊ ಜಸ್ಟ್ ಬಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ. ನಂತರ ಇಲ್ಲಿ ಹೊರಗಡೆ ನೋಡ್ಬೋದು ರಂಗೋಲಿ ಎಲ್ಲ ಹಾಕಿದ್ವಿ. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ಸೊ ರಂಗೋಲಿ ರಾತ್ರಿ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ರೆ ಬೆಳಗ್ಗೆ ಅಷ್ಟರಲ್ಲಿ ಈ ಥರ ಆಗಿತ್ತು. ಕಲರ್ಸ್ ಎಲ್ಲ ತುಂಬಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ. ಹಳ್ಳಿಯಲ್ಲಿ ಇದೆ ಸ್ಪೆಷಲ್ ಒಂಥರ ರಂಗೋಲಿ ಸ್ಪೆಷಲ್. ಸೊ ಬೆಳಗ್ಗೆ ಟಿಫನ್ಗೆ ಸ್ವಲ್ಪ ಚೌಚೌಬಾತ್ ಮಾಡಿಕೊಂಡು ಟಿಫನೆಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನದ ನಂತರ ಆಲ್ಮೋಸ್ಟ್ 3 ಗಂಟೆ ಮೇಲೆ ನಾವು ಹೊರಗಡೆ ಹೊರಟಿದ್ದೀವಿ. ಇದು ಯಾವ ಪ್ಲೇಸ್ ಅಂತ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಎಲ್ಲಿಗೆ ನಾವು ಹೊರಟಿರೋದು ಅಂತ ಹೇಳ್ತೀನಿ ನೋಡಿ. ಸೊ ಇದು ಮಾಲು. ಸೊ ನೇಮ್ ನೋಡಿದಲ್ಲ, ಇದಕ್ಕೆ ಗೊರಿಲಿಯಾ ಅಂತಾರೆ, ಗ್ಯಾಲರಿ ಅಂತಾರೆ, ಗೆಲ್ಲರಿಯಾ ಅಂತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಮಾಲ್ ಹೇಳ್ತಾರೆ. ಸೊ ನಾನು ಪ್ರೊನೌನ್ಸಿಯೇಷನ್ ಹೇಳೋದಂದರೆ ಗೊರಿಲಿಯಾ ಮಾಲ್ ಅಂತ ನಾನು ಪ್ರೊನೌನ್ಸಿಯೇಷನ್ ಮಾಡ್ತೀನಿ. ಸೊ ಅಲ್ಲಿಗೆ ಬಂದಿದ್ದೀವಿ. ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ ಕೂಡ ಇತ್ತಲ್ವ. ಸೊ ಹಾಗಾಗಿ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ರು. ನಾನು ಲಾಸ್ಟ್ ಟೈಮು ವಿಸಿಟ್ ಮಾಡಿದ್ದಿದ್ದು ಆ್ಯನಿವರ್ಸರಿಗೆ ಮಾಲ್ ಆಫ್ ಏಷ್ಯಾಗೆ. ಸೊ ಮರಗಳೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಗೊತ್ತಾ. ಸೊ ನಾವು ಹೋದಾಗ ಇನ್ನೂ ಸ್ವಲ್ಪ ಬೆಳಕ ಇತ್ತು. ಮತ್ತು ಆಗ್ತಾ ನಾವು ರಿಟರ್ನ್ ಬರೋಷ್ಟು ಕತ್ಲಾಗಿ ಹೋಗಿತ್ತು. ಅವಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ವ್ಯೂ. ಈ ಥರ ವಾಟ್ರೆಲ್ಲ ತುಂಬಿಸಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಲುಕ್ಕು. ನಾನೇನು ಹೇಳಕ್ಕೆ ಬಂದೆ ಅಂದರೆ ಆ್ಯನಿವರ್ಸರಿ ವ್ಲಾಗ್ ಇದೆಯಲ್ಲ, ಸೊ ಅದರಲ್ಲಿ ನಾವು ಮಾಲ್ ಆಫ್ ಏಷ್ಯಾಗೆ ಹೋಗಿದ್ವಿ. ಅದು ಕೂಡ ವ್ಲಾಗ್ ಮಾಡಿದ್ದೀನಿ. ಮತ್ತು ಮಾಲ್ ಆಫ್ ಏಷ್ಯಾ ಫುಲ್ ಕಂಪ್ಲೀಟಾಗಿ ಅದು ನ್ಯೂ ಮಾಲ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿ ಸಪ್ರೇಟಾಗಿ ನಾನು ಮಾಲ್ ವೀಡಿಯೋನೇ ಹಾಕಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಆ್ಯನಿವರ್ಸರಿ ವ್ಲಾಗ್ ಹಾಗೆಯೇ ಮಾಲ್ ವ್ಲಾಗ್ ಕೂಡ ಹಾಕಿದ್ದೀನಿ. 2 ವ್ಲಾಗ್ ಕೂಡ ನನ್ನ ಚಾನಲಲ್ಲಿದೆ. ಸೊ ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಒಂದ್ಸರಿ ನೋಡೋ ಆಗಿದ್ದರೆ ನೋಡಿ. ಮಾಲ್ ಬಗ್ಗೆ ನಿಮಗೆ ಡೀಟೇಲ್ಸ್ ಎಲ್ಲ ತಿಳಿಸಿದ್ದೀನಿ. ಸೊ ಇದರಲ್ಲಿ ಅಷ್ಟೇ ಯಾವುದೇ ರೀತಿ ಎಂಟ್ರಿ ಚಾರ್ಜಸ್ ಎಲ್ಲ ಏನೂ ಇಲ್ಲ. ಸೊ ಟಿಕೆಟ್ ಪಾರ್ಕಿಂಗಿಗೆ ಮಾತ್ರ 30 ರೂಪೀಸ್ ತೊಗೋತಾರೆ, 2 ವೀಲರ್ ಪಾರ್ಕಿಂಗಿಗೆ ಮಾತ್ರ. ಹೊರಗಡೆ ಈ ಥರ ಫೋಟೋಸ್ ತೊಗೊಳೋದಕ್ಕೆಲ್ಲ ಈ ಥರ ಡೆಕೋರೇಟ್ ಮಾಡಿದ್ದಾರೆ. ಇದು ಒಳಗಡೆ ಎಂಟ್ರೆನ್ಸಲ್ಲಿ ಒಳಗಡೆ ಈ ಥರ ಡೆಕೋರೇಟ್ ಮಾಡ್ಕೊಂಡಿದ್ದಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ನ್ಯೂ ಇಯರ್ ಸ್ಪೆಷಲ್ ಅಂತ ಏನೂ ಡೆಕೋರೇಟ್ ಮಾಡಿಲ್ಲ. ಜಸ್ಟ್ ಎಂಟ್ರೆನ್ಸಲ್ಲಿ ಮಾತ್ರ ರೆಡ್ ಕಲರ್ ಬೋರ್ಡ್ ಕಾಣಿಸಿದಲ್ಲ ನಾನು ಹಿಂದೆ. ಸೊ ಅಲ್ಲಿ ಮಾತ್ರ 2015 ವೆಲ್ಕಮ್ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಬಿಟ್ಟರೆ ಇನ್ನೆಲ್ಲಿ ನ್ಯೂ ಇಯರ್ ಸ್ಪೆಷಲಾಗಿ ಏನೂ ಮಾಡಿಲ್ಲ. ಎಲ್ಲ ಕ್ರಿಸ್ಮಸ್ಗೆ ಮಾಡಿರೋದೇ ಇತ್ತು. ಸೊ ಈ ಥರ ಕ್ರಿಸ್ಮಸ್ ಟ್ರೀಗಳು ನೋಡ್ತಾ ಇದ್ರಲ್ವ, ಮಾಲಲ್ಲಿ ನೀವು ನಂಬ್ತಿರೋ ಅಲ್ವ, ಸುಮಾರು ಒಂದು 7-8 ಕಡೆ ಇದ್ದಾವೆ ಈ ಥರ ಟ್ರೀಗಳು. ಅಷ್ಟು ಬಿಟ್ಟರೆ ನ್ಯೂ ಇಯರ್ಗೆ ಅಂತ ಏನೂ ಸೆಲೆಬ್ರೇಟ್ ಮಾಡಿಲ್ಲ. ಇದು ಚಿಕ್ಕ ಮಾಲೇನೆ ಕಂಪೇರ್ ಟು ಮಾಲ್ ಆಫ್ ಏಷ್ಯಾ. ಮಾಲ್ ಆಫ್ ಏಷ್ಯಾ ಅಂತೂ ತುಂಬಾ ದೊಡ್ಡ ಮಾಲು, ಬಟ್ ಅದಕ್ಕೆ ಕಂಪೇರ್ ಮಾಡಿದರೆ ಇದು ತುಂಬಾ ಚಿಕ್ಕ ಮಾಲ್ ಅಂತಲೇ ಹೇಳ್ಬೋದು. ನಾವು ಸ್ವಲ್ಪ ಹೊತ್ತು ಮಾರ್ನಿಂಗ್ ಸ್ವಲ್ಪ ನಮ್ಮ ಬಾಸ್ಗೆ ಕೆಲಸ ಇದ್ದಿದ್ದರಿಂದ ಮಾರ್ನಿಂಗ್ ಎಲ್ಲೂ ಹೋಗೋಕ್ಕಾಗಿಲ್ಲ. ಜಸ್ಟ್ ಟೆಂಪಲ್ಗೆ ಹೋಗಿ ಬಂದ್ವಿ. ಟೆಂಪಲ್ ಕ್ಲಿಪ್ಪಿಂಗ್ ನಾನು ಯಾಕೆ ಆ್ಯಡ್ ಮಾಡಿಲ್ಲ ಅಂದರೆ ಸುಮಾರು 2-3 ಸಲ ನಾನು ಟೆಂಪಲ್ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೆ. ಸೊ ಹಾಗಾಗಿ 2-3 ಬ್ಲಾಗ್ಸಲ್ಲಿ ತೋರಿಸೋದ್ರಿಂದ ನಾನೇನು ತೋರ್ಸೋಕ್ಕೆ ಹೋಗಿಲ್ಲ. ಬೆಳಗ್ಗೆನೇ ಫ್ರೆಶ್ ಅಪ್ ಎಲ್ಲ ಹಾಗೆ ಮನೇಲಿ ಪೂಜೆ ಎಲ್ಲ ಮುಗಿಸಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ನಾವು ಟೆಂಪಲ್ ಕೂಡ ಹೋಗಿ ಬಂದು ಟಿಫನ್ ಮುಗಿಸಿ ರೆಸ್ಟ್ ಮಾಡಿ ಮತ್ತೆ 3 ಗಂಟೆ 3:30 4 ಗಂಟೆ ಆಗೋಗಿತ್ತು ಅನಿಸುತ್ತೆ ನಾವು ರೀಚ್ ಆಗೋಷ್ಟರಲ್ಲಿ. ಸೊ ನಮ್ಮ ಮನೆ ಹತ್ರದಿಂದ ಸ್ವಲ್ಪ ಹತ್ರ ಇದೆ. ಸೊ ಅದಾದ ನಂತರ ಮಕ್ಕಳು ಅಷ್ಟೇ ಅಲ್ವಾ, ಏನಾದರೂ ನೋಡಿದ ತಕ್ಷಣ ನನಗೆ ಅಂತಾರೆ. ಸೊ ಇದರಲ್ಲಿ ಟ್ರೈನಲ್ಲಿ ಹೋಗಬೇಕು ಅಂತಂದರೆ ಇದರಲ್ಲಿ ಟ್ರೈನಲ್ಲಿ ಹೋಗೋಕ್ಕೆ 2 ರೌಂಡ್ ಹಾಕ್ತಾರೆ. 2 ರೌಂಡ್ಗೆ 100 ರೂಪೀಸ್ ತೊಗೋತಾರೆ. ನಾನು ಪ್ರೈಸ್ ಯಾಕೆ ಮೆನ್ಷನ್ ಮಾಡ್ತಾಯಿದ್ದೀನಿ ಅಂತಂದರೆ ಸೊ ಯಾರಾದರೂ ಹೋದಾಗ ನಿಮಗೊಂದು ಐಡಿಯಾ ಇರುತ್ತೆ ಅಂತ ಅಷ್ಟೇ.
ಮತ್ತು ಅದ್ರ ಪಕ್ಕದಲ್ಲೇ ಕಾಣಿಸಲ್ಲ ಪುಟ್ಟ ಕಾರ್, ಅದಕ್ಕೆ ಅಷ್ಟೇ ಒಂದು ದೊಡ್ಡ ಕಾರ್ಸ್ ಇದ್ದಾವೆ, ಅಂದರೆ ಒಂದು ಜೀಪ್ ಥರ ರೆಡ್ ಕಲರ್ ಇದ್ದಾವೆ. ಸೊ ಅದಕ್ಕೆ 70 ರುಪೀಸ್, ಕೆಲವೊಂದಕ್ಕೆಲ್ಲ 100 ಪೇ ಮಾಡ್ತಾ ಇದ್ದಾರೆ. ಸೊ ಪೇ ಮಾಡಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಅನಿಸುತ್ತಲ್ವ, ಎಸ್ಕಲೇಟರ್ಗೆ ಯಾರಿಗೆಲ್ಲ ಭಯ ಅನಿಸುತ್ತೆ ಹೇಳಿ. ನನಗಂತೂ ಅಭ್ಯಾಸ ಆಗಿಬಿಟ್ಟಿದೆ. ಸೊ ನಾನು ಆಲ್ರೆಡಿ ಎಸ್ಕಲೇಟರಲ್ಲಿ ಸುಮಾರು ಸಲ ಓಡಾಡೋದಲ್ವ, ಅದಕ್ಕೆ ಸ್ಟೆಪ್ಸ್ ಹತ್ತಿ ಇಳಿಯೋಣ ಅಂತ ನಾನು ರಸ್ವನ್ ಇಬ್ಬರು ಬರ್ತಾ ಇದ್ದೀವಿ. ಅಲ್ಲಿ ರೆಡ್ ಕಲರ್ದು ಏನೋ ಬಿದ್ದಿದೆ ಡೆಕೋರೇಟ್ ಮಾಡಿರೋ ಐಟಮ್ಸಲ್ಲಿ. ಸೊ ಅದು ನನಗೆ ಬೇಕು ಅಂತ ಇದ್ದ, ಅದಕ್ಕೆ ಏನೇನೋ ಕನ್ವಿನ್ಸ್ ಮಾಡಿ ಬರ್ತಾ ಇದ್ವಿ. ಬಂದು ನೋಡಿ ಹೊರಗಡೆ ಈಗ ಆಲ್ಮೋಸ್ಟ್ ನೈಟ್ ಆಗಿಬಿಟ್ಟಿತ್ತಲ್ವ, ಲೈಟಿಂಗ್ಸ್ ಈಗ ಕಾಣಿಸುತ್ತೆ ನೋಡಿ. ಇದು ಇಲ್ಲಿಂದ ಸ್ಟಾರ್ಟು ಮಾಲು. ಈಗ ಹೊರಗಡೆ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ಮಾಲ್ಗೆ ಹೋಗ್ಬೇಕಂದ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕಲರ್ಸ್ ಎಲ್ಲ, ಲೈಟಿಂಗ್ಸ್ ಎಲ್ಲ. ಮಾಲ್ಗೆ ಹೋಗ್ಬೇಕಂದ್ರೆ ನ್ಯೂ ಇಯರೇ ಬರಬೇಕು, ಆನಿವರ್ಸರಿನೇ ಬರಬೇಕು ಅಂತಲ್ಲ. ಸೊ ಯಾವಾಗ ಸಂಡೇ ಟೈಮ್ ಯಾವಾಗ ಫ್ರೀ ಇದ್ದರೆ ಅವಾಗೆಲ್ಲ ಹೋಗ್ತಾ ಇರ್ತೀವಿ. ಸೊ ಸ್ಪೆಷಲ್ ಇದ್ದಿದ್ದಕ್ಕೆ ಮಾಲಲ್ಲಿ ಹೋಗಿ ಮುಗಿಸ್ಕೊಂಡು ನಂತರ ಊಟಕ್ಕೆ ಹೋದ್ವಿ. ನಾವು 7:30 ಆಯಿತು ನಾವು ಹೊರಗಡೆ ಬರೋಷ್ಟರಲ್ಲಿ. 7:30ಗೆ ನಾವು ಊಟಕ್ಕೆ ಹೋಗಿದ್ದು. ರಸ್ವಿನು ಹೆಂಗೂ ವೆಡ್ನೆಸ್ಡೇ ಅಲ್ವಾ, ಸೊ ನಾನ್ ವೆಜ್ಜೇ ಬೇಕು, ಕಬಾಬ್ ಬೇಕು ಅಂತಿದ್ದ. ಕಬಾಬು ಮತ್ತು ಬಿರಿಯಾನಿ ಎಲ್ಲ ತಿಂದ್ಕೊಂಡು ಮನೆಗೆ ಬಂದು, ಇದು ನೈಟ್ 12ಗೆ ಕೇಕ್ ಸೆಲೆಬ್ರೇಷನ್ ಮಾಡಿದ್ದು. ಇದು ಲಾಸ್ಟಲ್ಲಿ ಯಾಕಾಗ್ತದೆ, ಸರಿಯಾಗಿ ಕ್ಲಿಪ್ಪಿಂಗ್ಸ್ ತೆಗೆದಿಲ್ಲ, ಫೋಟೋನು ತೆಗೆದಿಲ್ಲ. ಸೊ ಹಾಗಾಗಿ ಸ್ವಲ್ಪನೇ ಆ್ಯಡ್ ಮಾಡಿದ್ದೀನಿ. ಇಷ್ಟೇ, ನಾನು ವ್ಲಾಗಲ್ಲಿ ಸಿಗ್ತೀನಿ. ಹಲವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.